ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ ರವರ ರಿಮೆಂಬರ್ ಈ ಒಂದು ಪದ್ಯದ ಕನ್ನಡದ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಕಲಿಯೋಣ. ಹಾಗೆ ಇದರ ಸಮರಿಯನ್ನು ಸಹ ಕಲಿಯೋಣ ಅಂತ ಹೇಳ್ತಾ, ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಲಾಂಗ್ಸ್ಟನ್ ಹ್ಯೂಗಸ್ ರವರು ರಿಮೆಂಬರ್ ಈ ಪದ್ಯದ ಮೂಲಕ ಇಲ್ಲಿ ಜನರಲ್ಲಿ ಆಗ್ತಾ ಇರ್ತಕ್ಕಂತಹ ಕಪ್ಪು ಜನಾಂಗದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ನೋವು ಸಂಕಟಗಳನ್ನು ನೆನಪಿಟ್ಟುಕೊಳ್ಳುವುದು, ಮತ್ತು ಗುಲಾಮಗಿರಿಯು ಕೇವಲ ಒಂದು ಇತಿಹಾಸ ಅಲ್ಲ, ಆ ಒಂದು ಗುಲಾಮಗಿರಿಯನ್ನು ಆ ಜನರು ಅನುಭವಿಸಿರ್ತಕ್ಕಂಥ ರೀತಿಯನ್ನು ಜನರನ್ನು ಎಚ್ಚರಗೊಳಿಸಲು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ಪ್ರೇರೇಪಿಸುವಂತಹ ಒಂದು ಪದ್ಯ ಈ ರಿಮೆಂಬರ್. ಬನ್ನಿ ಲೈನ್ ಬೈ ಲೈನ್ ಸಮರಿ ಅಥವಾ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಇಲ್ಲಿ ಮೊದಲನೇ ಸ್ಟ್ಯಾನ್ಸದಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಬರೀತಾರೆ, ರಿಮೆಂಬರ್ ದ ಡೇಸ್ ಆಫ್ ಬಾಂಡೇಜ್ ಆ್ಯಂಡ್ ರಿಮೆಂಬರಿಂಗ್ ಡು ನಾಟ್ ಸ್ಟ್ಯಾಂಡ್ ಸ್ಟಿಲ್, ಗೋ ಟು ದ ಹೈಯೆಸ್ಟ್ ಹಿಲ್ ಆ್ಯಂಡ್ ಲುಕ್ ಡೌನ್ ಅಪಾನ್ ದ ಟೌನ್ ವೇರ್ ಯು ಆರ್ ಎಟ್ ಎ ಸ್ಲೇವ್. ಇಲ್ಲಿ ಕವಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಜನರಿಗೆ ಹೇಳ್ತಾ ಇದ್ದಾರೆ, ನೆನಪಿಡಿ, ಮರೆಯಬೇಡಿ, ನೆನಪಿಡಿ ದ ಡೇಸ್ ಆಫ್ ಬಾಂಡೇಜ್, ಆ ಗುಲಾಮಗಿರಿಯನ್ನು ಅನುಭವಿಸಿರ್ತಕ್ಕಂಥ ದಿನಗಳನ್ನು ನೆನಪಿನಲ್ಲಿಟ್ಕೊಳ್ಳಿ, ಅವುಗಳನ್ನು ಮರೆಯೋಕ್ಕೆ ಹೋಗಬೇಡಿ, ನೆನಪಿನಲ್ಲಿಡಿ. ಹಾಗೆ ನೆನಪಲ್ಲಿಟ್ಕೊಂಡು ಡು ನಾಟ್ ಸ್ಟ್ಯಾಂಡ್ ಸ್ಟಿಲ್, ಸುಮ್ಮನೆ ನಿಲ್ಲಬೇಡಿ. ಅಂದರೆ ಏನು ಮಾಡದೆ ಆ ಒಂದು ಗುಲಾಮಗಿರಿಯ ದಿನಗಳನ್ನು, ನೀವು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು ನೆನೆಸಿಕೊಂಡು ಸುಮ್ಮನೆ ನಿಲ್ಲಬೇಡಿ. ಆ ಒಂದು ಎತ್ತರದ ಗುಡ್ಡದ ಮೇಲೆ ಹೋಗಿ, ಆ ಒಂದು ಎತ್ತರದ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಲುಕ್ ಡೌನ್ ಅಪಾನ್ ದ ಟೌನ್, ನೀವು ಆ ಗುಲಾಮಗಿರಿಯನ್ನು ಅನುಭವಿಸಿರ್ತಕ್ಕಂತಹ, ನೀವು ಆ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂತಹ ಆ ಪಟ್ಟಣದ ಕಡೆಗೆ ಒಮ್ಮೆ ನೋಡಿ. ವೇರ್ ಯು ಆರ್ ಎಟ್ ಎ ಸ್ಲೇವ್, ಆ ಪಟ್ಟಣ ಈಗಲೂ ಸಹ ನೀವು ಅಲ್ಲಿ ಒಬ್ಬ ಗುಲಾಮನಾಗೇ ಇದ್ದೀರಾ. ಅಂದರೆ ಆ ಗುಲಾಮಗಿರಿಯ ಕಷ್ಟಗಳನ್ನು ಮರೆಯದೆ, ಆ ಗುಲಾಮಗಿರಿಯಲ್ಲಿ ಅನುಭವಿಸಿರ್ತಕ್ಕಂತಹ ಆ ನೋವುಗಳನ್ನು ಮರೆಯದೆ ನೀವೇನು ಮಾಡಬೇಕು, ಬದಲಾವಣೆಗಾಗಿ ಹೋರಾಡಬೇಕು ಅಂತಕ್ಕಂಥ ಉದ್ದೇಶದ ಸಾಲುಗಳಿದಾಗಿದೆ. ಅಂದರೆ ಡು ನಾಟ್ ಸ್ಟ್ಯಾಂಡ್ ಸ್ಟಿಲ್, ಸುಮ್ಮನೆ ನಿಲ್ಲಬೇಡಿ. ನೋಡಿ, ಆ ನಗರವನ್ನು ನೋಡಿ, ಈಗಲೂ ನೀವು ಅಲ್ಲಿ ಗುಲಾಮರಾಗಿದ್ದೀರಾ. ಆ ಗುಲಾಮರದ ತನದ ಕಷ್ಟಗಳನ್ನು ಮರೆಯದೆ ಅದನ್ನು ಗುಲಾಮಗಿರಿಯನ್ನು ಹೊರದೋಡಿಸಲು, ನೀವು ಬದಲಾವಣೆ ತರಲು ಹೋರಾಡೋಕ್ಕೆ ಸಿದ್ಧರಾಗಿ ಅಂತಕ್ಕಂತಹ ಒಂದು ಉತ್ತೇಜಿಸುವಂತಹ ಸಾಲುಗಳಾಗಿದೆ. ಇನ್ನು ಎರಡನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಲುಕ್ ಡೌನ್ ಅಪಾನ್ ಎನಿ ಟೌನ್ ಇನ್ ಕಾರ್ಲಿನಾ or any town in Maine, for that matter, or Africa, your homeland, and you will see what I mean for you to see, the white hand, the thieving hand. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಆ ಕರೋಲಿನಾದ ಯಾವುದೇ ಒಂದು ಪಟ್ಟಣವನ್ನು ನೋಡಿ, ಎಲ್ಲ ಕಡೆಯಲ್ಲೂ ಆ ಗುಲಾಮಗಿರಿ ಅನ್ನೋದು ನಡೀತಾ ಇದೆ. ಅಥವಾ ಮೈನಾದನ್ನು ನೋಡಿ, ಅಥವಾ ಆಫ್ರಿಕಾವನ್ನೇ ನೀವು ನೋಡಿ, ಎಲ್ಲ ಕಡೆಯಲ್ಲೂ ಆ ಗುಲಾಮಗಿರಿ ಅಂತಕ್ಕಂಥದ್ದಿದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ತಾನು ಏನು ಹೇಳಲು ಹೊರಟಿದ್ದೇನೆ ಅಂದರೆ, ಇಲ್ಲಿ ಆ ಬಿಳಿಯರ ಕೈ, ಆ ಕಳ್ಳತನ ಮಾಡ್ತಕ್ಕಂಥ ಕೈ, ಅದು ಆಫ್ರಿಕಾದ ಯಾವುದೇ ಭಾಗದಲ್ಲಾಗಲಿ ಆ ಬಿಳಿಯರು ಬಂದು ಏನು ಮಾಡ್ತಾ ಇದ್ದಾರೆ, ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ಅವರನ್ನು ನಾವು ಆ ಗುಲಾಮಗಿರಿಯಿಂದ ನಾವು ಹೊರಬರಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರು ಹೇಳ್ತಕ್ಕ ವಾಟ್ ಐ ಮೀನ್ ಫಾರ್ ಯು ಟು ಸಿ, ನಾನು ಯಾವುದನ್ನು ನೋಡೋಕ್ಕೆ ಹೇಳ್ತಾ ಇದ್ದೀನಿ ಈ ನಗರಗಳಲ್ಲಿ, ಅಂದರೆ ಕರೋಲಿನಾದಲ್ಲಾಗಿರ್ಬೋದು, ಮೈನಾದಲ್ಲಾಗಿರ್ಬೋದು, ಆಫ್ರಿಕಾದಲ್ಲಾಗಿರ್ಬೋದು, ಯಾವುದನ್ನು ನೋಡೋಕ್ಕೆ ಹೇಳ್ತಾ ಇದ್ದೀನಿ ಹೇಳಿ? ಅಲ್ಲಿರ್ತಕ್ಕಂಥ ಬಿಳಿಯರ ಕೈ, ಬಿಳಿಯರ ಅಧಿಕಾರ. ಅಮೇರಿಕಾದ ಯಾವುದೇ ಭಾಗ ಆಗಿರಲಿ, ಅಲ್ಲೆಲ್ಲರೂ ಸಹ ವೈಟ್ ಹ್ಯಾಂಡ್, ಬಿಳಿಯರದೇ ಅಧಿಕಾರ ಇದೆ, ಅವರ ಒಂದು ಮಾತೆಯಲ್ಲಿ ನಡೀತಾ ಇದೆ. ಆ ಒಂದು ಕೈ, ಕಳ್ಳತನದ ಕೈ, ಎಲ್ಲ ಕಡೆಯಲ್ಲೂ ಕೈ ಆಡಿಸಿದ್ದಾರೆ, ಎಲ್ಲ ಕಡೆಯಲ್ಲೂ ಬಿಳಿಯ ಜನರು ಕಪ್ಪು ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ದ ವೈಟ್ ಫೇಸ್, ದ ಲೈಯಿಂಗ್ ಫೇಸ್, ದ ವೈಟ್ ಪವರ್, ದ ಅನ್ಸ್ಕರ್ಪ್ಲಸ್ ಪವರ್ ದಟ್ ಮೇಕ್ ಯು ದ ಹಂಗ್ರಿ ರೆಚ್ಡ್ ಥಿಂಗ್ ಯು ಆರ್ ಟುಡೇ. ದ ವೈಟ್ ಫೇಸ್, ಬಿಳಿಯ ಮುಖ, ಮತ್ತು ದ ಲೈಯಿಂಗ್ ಫೇಸ್, ಸುಳ್ಳು ಹೇಳುವ ಮುಖ, ಮತ್ತು ದ ವೈಟ್ ಪವರ್, ಬಿಳಿಯರ ಅಧಿಕಾರ, ಮತ್ತು ಅನ್ಸ್ಕಲ್ಪ್ಲೆಸ್ ಪವರ್, ನ್ಯಾಯವಿಲ್ಲದ ಅಧಿಕಾರ. ಅದೇ
ವಾಟ್ ಮೇಕ್ ಯು ಹಂಗ್ರಿ ವ್ರೆಚ್ಡ್ ಥಿಂಗ್, ಅದೇ ನಿನ್ನನ್ನು ಒಂದು ಹಂಗ್ರಿ ಹಸಿದಿರ್ತಕ್ಕಂತಹ ರೆಚ್ಡ್ ಥಿಂಗ್, ಒಂದು ವಿಚಿತ್ರವಾದಂಥ ವ್ಯಕ್ತಿ, ಬಡವನ ಮಾಡಿದ್ದಾರೆ ಅಂತ ಹೇಳ್ಬೋದು, ಒಬ್ಬ ಪೂರ್ ವ್ಯಕ್ತಿ ಅಂತ ಹೇಳ್ಬೋದು, ಅಥವಾ ಸಂಕಷ್ಟಕ್ಕೆ ತಳ್ಳಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಆ ಒಂದು ಬಿಳಿ ಮುಖ, ಆ ಸುಳ್ಳು ಹೇಳುವ ಮುಖ, ಆ ಬಿಳಿ ಅಧಿಕಾರದ ಮುಖ, ಅನ್ಯಾಯವನ್ನು ಮಾಡ್ತಕ್ಕಂತಹ ಅಧಿಕಾರ, ನ್ಯಾಯವಿಲ್ಲದ ಅಧಿಕಾರ ನಿನ್ನನ್ನು ಒಬ್ಬ ಬಡವನನ್ನಾಗಿ ಮಾಡಿದೆ, ಹಸಿದವನನ್ನಾಗಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಬಿಳಿಯ ಜನರ ಸುಳ್ಳಿನ ಮುಖವಾಡ, ನ್ಯಾಯವಿಲ್ಲದ ಅಧಿಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ದುರಾಡಳಿತದಿಂದ ಕಪ್ಪು ಜನರು ಹಸಿವಿನಿಂದ ಬಳಲುವಂತೆ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಇವುಗಳನ್ನು ನೀವು ಮರಿಬೇಡಿ, ರಿಮೆಂಬರ್, ನೆನಪಿನಲ್ಲಿಟ್ಕೊಳ್ಳಿ. ಈ ಒಂದು ಸ್ಥಿತಿಯನ್ನು ನೀವು ಬದಲಾಯಿಸಬೇಕಾಗಿದೆ. ಆದ್ದರಿಂದ ಇದನ್ನು ನೀವು ರಿಮೆಂಬರ್, ನೆನಪಿನಲ್ಲಿಟ್ಕೊಳ್ಳಿ, ಮರಿಬೇಡಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಯ ಈ ಒಂದು ಪದ್ಯದ ಅರ್ಥ ಏನಪ್ಪ ಅಂದರೆ, ಕಪ್ಪು ಜನಾಂಗದ ಇತಿಹಾಸದಲ್ಲಿ ನೋವು, ಸಂಕಷ್ಟಗಳನ್ನು ನೆನಪಿನಲ್ಲಿಟ್ಕೊಳ್ಳೋದು. ಗುಲಾಮಗಿರಿ ಕೇವಲ ಇತಿಹಾಸವಲ್ಲ, ಅದು ಇಂದಿಗೂ ಬೇರೆ ಬೇರೆ ರೂಪದಲ್ಲಿ ಈ ಒಂದು ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ. ಆ ಬಿಳಿಯ ಅಧಿಕಾರವು ಕಪ್ಪು ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶೋಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಕವಿ ಲಾಂಗ್ಸ್ಟನ್ ಹ್ಯೂಗಸ್ರವರು ಆ ಕಪ್ಪು ಜನರನ್ನು ಎಚ್ಚರಿಸಲು, ಅನ್ಯಾಯದ ವಿರುದ್ಧ ಹೋರಾಡಲು ಪ್ರೇರೇಪಿಸುವಂತಹ ಪದ್ಯವೇ ಈ ರಿಮೆಂಬರ್ ಆಗಿರುತ್ತೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿದ್ದೇನೆ, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.